ಯಕ್ಷಗಾನವಾದಂತಹ ಶ್ರೀರಾಮನ ದರ್ಶನ ಎನ್ನುವಂತಹ ಆಖ್ಯಾನವನ್ನು ವೇದಿಕೆಯಲ್ಲಿ ಬಹಳಷ್ಟು ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ. ಈ ತಂಡಕ್ಕೆ ಮತ್ತೊಮ್ಮೆ ತಮ್ಮ ಜೋರಾದಂತಹ ಕೈ ಚಪ್ಪಾಳೆ ಗೌರವವನ್ನು ಯಾಚಿಸ್ತಾ ಇದ್ದೇನೆ. ಬಂಧುಗಳು, ಮಾನವ ಮಾಸದೆ ಮಾನವೀಯವಾಗಿ ಮೆನುಗುವಂತಹ ಮಹಾಕಲೆ ಯಕ್ಷಗಾನ ಶಾರದೆಯ ಮಾನಸವೇನ ತರಂಗದ ಸ್ವರ ಸಪ್ತಕಗಳು ನರ್ತಿಸುವಂತಹ ನಾಟ್ಯ ಮಂಟಪಗೊಳಿಸುತ್ತದೆ. ಮಾತೆಗೆ ಗಾನದಿಂದಲೇ ಅಭಿಷೇಚನವಾಗಿ ವಾದನವೆಂಬ ವಸನವನ್ನೊಡಿಸಿ ಸಾಹಿತ್ಯವೆಂಬ ಸುಮವನ್ನರ್ಪಿಸಿ ಯಕ್ಷಗಾನ ಎನ್ನುವಂತ ದಕ್ಷ ಪೂಜೆ ನಡೆಯುವಾಗ ಭಾವಾಂತರಂಗಗಳೇ ಬೇರೆಯ ನಾದಮಯ ಶೃಂಗಾರವಾಗಿ ಹೊರಹೊಮ್ಮುತ್ತವಂತೆ ಅಂತ ಅದ್ಭುತವಾದಂತಹ ಯಕ್ಷಗಾನ ಕಲೆ ನಿರಂತರವಾಗಿ ದುಬೈಯಲ್ಲಿ ಉಳಿಬೇಕು ಎನ್ನುವಂತ ಆಶಯದೊಂದಿಗೆ ಈ ಕಲೆಯನ್ನ ಅಪ್ಪಿದವರು ಸನ್ಮಾನ್ಯ ದಿನೇಶ್ ಶೆಟ್ಟಿ ಕೊಟ್ಟಿಜ್ಜ ನೇತೃತ್ವದಲ್ಲಿ ನಾಟ್ಯ ಗುರುಗಳಾಗಿ ಶ್ರೀಯುತ ಶೇಖರ್ ಡಿ ಶೆಟ್ಟಿಗಾರ್ ಹಾಗೆ ಶರತ್ ಕುಂಡ ನಿರಂತರವಾಗಿ ಯಕ್ಷಗಾನ ಕಲೆಗೆ ವಿಶೇಷವಾದಂತಹ ಒತ್ತನ್ನ ಈ ಮರಳುಗಾಡಿನ ದುಬೈಯಲ್ಲಿ ನೀಡ್ತಾ ಇದ್ದಾರೆ. ಹಾಗಾಗಿ ಇಡೀ ಯಕ್ಷಗಾನವನ್ನು ನೀಡಿದಂತಹ ಎಲ್ಲ ಕಲಾವಿದರು ಸದಸ್ಯರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶೇಖರ್ ಡಿ ಶೆಟ್ಟಿಗಾರ್ ಮುಂದೆ ಬನ್ನಿ. ಶರತ್ ಕುಡ್ಲ ಮುಂದೆ ಬನ್ನಿ. CA ರತ್ನಾಕರ್ ಶೆಟ್ಟಿ ಅವರು ಈ ಗೌರವವನ್ನು ಸಲ್ಲಿಸಬೇಕು. ದುಬೈ ಯಕ್ಷಗಾನ ಅಭ್ಯಾಸ ಕೇಂದ್ರ 10 ವರ್ಷದ ಪ್ರಾಯದಿಂದ 70 ವರ್ಷ ಪ್ರಾಯದವರೆಗಿನ ಕಲಾವಿದರು ಇರುವಂತಹ ಒಂದು ಸಂಸ್ಥೆ ಇದಾಗಿದೆ. ಕಲೆಗೆ, ಶಾಸ್ತ್ರೀಯ ನೃತ್ಯಕ್ಕೆ, ಯಕ್ಷಗಾನಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನು ನಿರಂತರವಾಗಿ ನೀಡ್ತಾ ಯಕ್ಷಗಾನ ಕಲೆ ಉಳಿಬೇಕು ಎನ್ನುವಂತ ಆಶಯದೊಂದಿಗೆ ನಿರಂತರವಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಇಡೀ ತಂಡಕ್ಕೆ ಮತ್ತೊಮ್ಮೆ ಅಭಿವಂದನೆಯನ್ನ ಸಲ್ಲಿಸ್ತಾ ವೇದಿಕೆಗೆ ತಮ್ಮನ್ನ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ CA ರತ್ನಾಕರ್ ಶೆಟ್ಟಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ತಂಡ ತಾವು ನೀಡಿದಂತ ಪ್ರದರ್ಶನ ಶ್ರೀರಾಮಾಯಣ ದರ್ಶನಂ ಪ್ರದರ್ಶನಕ್ಕೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆಯಿಂದ ತಮ್ಮನ್ನ ಬೀಳ್ಕೊಡ್ತಾ ಇದ್ದೇವೆ.